ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬೈಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಡ್ಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್. ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು, 150 ರೂಪಾಯಿ ಕೊಟ್ಟು ಒಂದು ದಿನದ ಪಾಸ್ ತಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದ್ರೆ, ನೀವು 3 ದಿನ 150 ಕೊಟ್ಟು ತಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು, 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತಗೊಂಡ್ರೆ ನಿಮ್ಗಲ್ಲಿ ಎಷ್ಟಾಗೋದು, ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸ್ ಅಲ್ಲಿ ಎಷ್ಟಾಗ್ತಿತ್ತು, 750 ರೂಪಾಯಿ ಆಗ್ತಾ ಇತ್ತು. ನಿಮ್ಗಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡ್ಬೇಕು ಒಂದು ದಿವಸದ ಪಾಸ್, 600 ರೂಪಾಯಿ ಕೊಟ್ರೆ 3 ದಿನದ ಪಾಸ್, ಅಂದ್ರೆ 300ರಿಂದ 300. ಅದೇ ನೀವು ಡೈಲಿ ತಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದ್ರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತಗೊಂಡ್ರೆ ಎಷ್ಟಾಗುತ್ತೆ, ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ, ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತಾರೆ, 700 ರೂಪಾಯಿವರೆಗೂ ಮಿಗ್ದಂಗೆ ಆಯ್ತು. ಈ ತರ ಒಂಥರ ತುಪ್ಪ ಸವರಿಯುವಂತ ಕೆಲಸವನ್ನ ಮಾಡ್ತಾ ಇದೆ BMRCL. ತಪ್ಪಿದು, ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ತರ ಮಾಡ್ತಿರೋದಕ್ಕೇನೆ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನ ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC-ನಾದ್ರೂ ಹಾಕಿ, ಸ್ವಚ್ಛತೆನಾದ್ರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದ್ರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಟನಲ್ಲು ಅದೇನೋ ಗುಹೆ ಎಲ್ಲ ಮಾಡಿದ್ರಲ್ಲ, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬೈಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಡ್ಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್. ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು, 150 ರೂಪಾಯಿ ಕೊಟ್ಟು ಒಂದು ದಿನದ ಪಾಸ್ ತಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದ್ರೆ, ನೀವು 3 ದಿನ 150 ಕೊಟ್ಟು ತಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು, 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತಗೊಂಡ್ರೆ ನಿಮ್ಗಲ್ಲಿ ಎಷ್ಟಾಗೋದು, ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸ್ ಅಲ್ಲಿ ಎಷ್ಟಾಗ್ತಿತ್ತು, 750 ರೂಪಾಯಿ ಆಗ್ತಾ ಇತ್ತು. ನಿಮ್ಗಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡ್ಬೇಕು ಒಂದು ದಿವಸದ ಪಾಸ್, 600 ರೂಪಾಯಿ ಕೊಟ್ರೆ 3 ದಿನದ ಪಾಸ್, ಅಂದ್ರೆ 300ರಿಂದ 300. ಅದೇ ನೀವು ಡೈಲಿ ತಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದ್ರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸು ಡೈಲಿ ತಗೊಂಡ್ರೆ ಎಷ್ಟಾಗುತ್ತೆ, ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ, ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತಾರೆ, 700 ರೂಪಾಯಿವರೆಗೂ ಮಿಗ್ದಂಗೆ ಆಯ್ತು. ಈ ತರ ಒಂಥರ ತುಪ್ಪ ಸವರಿಯುವಂತ ಕೆಲಸವನ್ನ ಮಾಡ್ತಾ ಇದೆ BMRCL. ತಪ್ಪಿದು, ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ತರ ಮಾಡ್ತಿರೋದಕ್ಕೇನೆ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನ ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC-ನಾದ್ರೂ ಹಾಕಿ, ಸ್ವಚ್ಛತೆನಾದ್ರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದ್ರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಟನಲ್ಲು ಅದೇನೋ ಗುಹೆ ಎಲ್ಲ ಮಾಡಿದ್ರಲ್ಲ, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬೈಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಡ್ಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್. ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು, 150 ರೂಪಾಯಿ ಕೊಟ್ಟು ಒಂದು ದಿನದ ಪಾಸ್ ತಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದ್ರೆ, ನೀವು 3 ದಿನ 150 ಕೊಟ್ಟು ತಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು, 450 ರೂಪಾಯಿ.
ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಎಷ್ಟಾಗೋದು? ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸ್ ಅಲ್ಲಿ ಎಷ್ಟಾಗ್ತಿತ್ತು? 750 ರೂಪಾಯಿ ಆಗ್ತಾ ಇತ್ತು. ನಿಮ್ಗೆ ಅಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡ್ಬೇಕು 1 ದಿವಸದ ಪಾಸ್, 600 ರೂಪಾಯಿ ಕೊಟ್ರೆ 3 ದಿನದ ಪಾಸ್, ಅಂದ್ರೆ 300ರಿಂದ 300. ಅದೇ ನೀವು ಡೈಲಿ ತಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದ್ರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸ್ ಡೈಲಿ ತಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ? 700 ರೂಪಾಯಿವರೆಗೂ ಮಿಗ್ದಂಗೆ ಆಯ್ತು. ಈ ತರ ಒಂಥರ ತುಪ್ಪ ಸವರಿಯುವಂತ ಕೆಲಸವನ್ನ ಮಾಡ್ತಾ ಇದೆ BMRCL. ತಪ್ಪಿದು. ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ತರ ಮಾಡ್ತಿರೋದಕ್ಕೇನೆ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನ ಬಾಯ್ ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC-ನಾದ್ರೂ ಹಾಕಿ, ಸ್ವಚ್ಛತೆನಾದ್ರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದ್ರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಟನಲ್ಲು ಅದೇನೋ ಗುಹೆ ಎಲ್ಲ ಮಾಡಿದ್ರಲ್ಲ, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಯಾವ ರೀತಿಯಾಗಿದೆ ಅಂತೇಳಿ ನೋಡಿ. ಹಸಿರು ಲೈನು, ಪರ್ಪಲ್ ಲೈನು, ನೀವು ಯಾವ ಲೈನಲ್ಲಾದರೂ ಹೋಗಿ ಒಂದು ದಿನಕ್ಕೆ 150 ರೂಪಾಯಿ ಇತ್ತು, ಇನ್ನು ಮುಂದೆ 300 ರೂಪಾಯಿ ಆಗಿದೆ. ನಾನು ಆಗಲೇ ಹೇಳ್ತಿದ್ದಲ್ಲ, 150 ರೂಪಾಯಿ ತಗೊಂಡು ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಿಂದ ನೀವು ಕೆಂಗೇರಿಗೆ ವಾಪಸ್ ಹೋಗಿ, ಅಲ್ಲಿಂದ ನೀವು ಬಯಪ್ಪನಹಳ್ಳಿಗೆ ಹೋಗಿ, MG ರೋಡ್ಗೆ ಹೋಗಿ, ಎಲ್ಲ ಬೇಕಾದ್ರೂ ಸುತ್ತಾಡ್ಬೋದಿತ್ತು. ಆದರೆ ಈಗ ಅದಕ್ಕೆ 300 ರೂಪಾಯಿ. 300 ರೂಪಾಯಿ. ಅದೇ ನೀವು BMTC ಬಸ್ ಪಾಸ್ ತೊಗೊಂಡ್ಬಿಟ್ರೆ ಅಲ್ಲಿಂದ ಎಲ್ಲ ಬೇಕಾದ್ರೆ ಹೋಗ್ಬೋದಲ್ಲ. 50 ರೂಪಾಯಿ 60 ರೂಪಾಯಿ ಏನೋ ಇರುತ್ತೆ ಡೈಲಿ ಪಾಸ್. ಗೊತ್ತಿಲ್ಲ BMTC ಬಸ್ ಪಾಸ್ ಎಷ್ಟಿದೆ ಅಂತೇಳಿ. ಇನ್ನು 3 ದಿನದ ಪಾಸ್ನ ರೇಟ್ ನೋಡಿ, 350 ರೂಪಾಯಿ. ನೋಡಿ, ಈಗ ಮುಂಚೆ ಹೆಂಗಿತ್ತು? 150 ರೂಪಾಯಿ ಕೊಟ್ಟು 1 ದಿನದ ಪಾಸ್ ತಗೊಳ್ಳೋ ಬದಲು ನಮಗೆ 3 ದಿನ ಓಡಾಡೋ ಸುತ್ತಾಡೋ ಒಂದು ಪ್ಲಾನ್ ಇತ್ತು ಅಂತಂದ್ರೆ, ನೀವು 3 ದಿನ 150 ಕೊಟ್ಟು ತಗೊಂಡ್ರೆ ಅವಾಗ ಎಷ್ಟಾಗ್ತಿತ್ತು? 450 ರೂಪಾಯಿ. ನೀವು ಒಟ್ಟಿಗೆ 350 ರೂಪಾಯಿದು 3 ದಿನದ ಪಾಸ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಎಷ್ಟಾಗೋದು? ಹತ್ರ 100 ರೂಪಾಯಿ ಸೇವ್ ಆಗೋದು. ಅದೇ 5 ದಿನದ ಪಾಸ್ ಅಲ್ಲಿ ಎಷ್ಟಾಗ್ತಿತ್ತು? 750 ರೂಪಾಯಿ ಆಗ್ತಾ ಇತ್ತು. ನಿಮ್ಗೆ ಅಲ್ಲಿ 200 ರೂಪಾಯಿ ಸೇವ್ ಆಗ್ತಿತ್ತು. ಈಗ ನೋಡಿ ರೇಟ್ ನೋಡಿ, 300 ರೂಪಾಯಿ ಕೊಡ್ಬೇಕು 1 ದಿವಸದ ಪಾಸ್, 600 ರೂಪಾಯಿ ಕೊಟ್ರೆ 3 ದಿನದ ಪಾಸ್, ಅಂದ್ರೆ 300ರಿಂದ 300. ಅದೇ ನೀವು ಡೈಲಿ ತಗೊಂಡ್ರೆ 900 ರೂಪಾಯಿ ಆಗುತ್ತೆ. ಅವಾಗ ಅಲ್ಲಿ ನಿಮಗೆ 300 ರೂಪಾಯಿ ಸೇವ್ ಆಗುತ್ತೆ. 5 ದಿನದ ಪಾಸ್ ಬೇಕು ಅಂದ್ರೆ 800 ರೂಪಾಯಿ. ನಿಮ್ಗೆ 5 ದಿನದ ಪಾಸ್ ಡೈಲಿ ತಗೊಂಡ್ರೆ ಎಷ್ಟಾಗುತ್ತೆ? ಅಲ್ಲಿ ಹತ್ರ 1200-1500 ರೂಪಾಯಿವರೆಗೂ ಆಗುತ್ತೆ. ಅಲ್ಲಿ 1500 ರೂಪಾಯಿ ಅಲ್ಲಿ ನಿಮ್ಗೆ ಎಷ್ಟು ಮಿಗ್ತದೆ? 700 ರೂಪಾಯಿವರೆಗೂ ಮಿಗ್ದಂಗೆ ಆಯ್ತು. ಈ ತರ ಒಂಥರ ತುಪ್ಪ ಸವರಿಯುವಂತ ಕೆಲಸವನ್ನ ಮಾಡ್ತಾ ಇದೆ BMRCL. ತಪ್ಪಿದು. ಇಷ್ಟೊಂದೆಲ್ಲ ಹೆಚ್ಚಳ ಮಾಡಬಾರ್ದು. ನೀವು ಈ ತರ ಮಾಡ್ತಿರೋದಕ್ಕೇನೆ ಇವತ್ತು ಬೆಂಗಳೂರಿನ ನಗರಿಗರು ನಿಮ್ಮ ಮೆಟ್ರೋವನ್ನ ಬಾಯ್ ಬಾಯ್ ಹೇಳಿ BMTC ಹತ್ತಿದ್ದಾರೆ. ನೀವು AC-ನಾದ್ರೂ ಹಾಕಿ, ಸ್ವಚ್ಛತೆನಾದ್ರೂ ಕಾಪಾಡಿ, ಅದಕ್ಕೆ ತಕ್ಕಂತೆ ರೇಟ್ ಇಡಿ. ನೀವು ಕಡಿಮೆ ಆಗಿ ಮಾಡಲಿಲ್ಲ ಅಂತಂದ್ರೆ ಇಷ್ಟು ದಿವಸ ನೀವೆಲ್ಲ ಹಾಕಿ ಖರ್ಚು ಮಾಡಿ ಎಲ್ಲ ಟನಲ್ಲು ಅದೇನೋ ಗುಹೆ ಎಲ್ಲ ಮಾಡಿದ್ರಲ್ಲ, ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ.